ಹೊಳೆನರಸೀಪುರ ಪಟ್ಟಣದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ವತಿಯಿಂದ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ನಾವುಗಳು ಇಂದು ಶುದ್ಧವಾದ ನೀರನ್ನು ಹಣ ನೀಡಿ ಪಡೆಯಬೇಕಾದ ಪರಿಸ್ಥಿತಿ ಬಂದಿದೆ. ಮುಂದಿನ ದಿನಗಳಲ್ಲಿ ಶುದ್ಧವಾದ ಗಾಳಿಯನ್ನು ಸಹ ಹಣ ನೀಡಿ ಪಡೆಯಬೇಕಾದ ಪರಿಸ್ಥಿತಿ ಖಂಡಿತ ಬರುತ್ತದೆ. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ 95% ಯಶಸ್ಸು ಕಂಡಿರುವ ಸೀಡ್ ಬಾಲ್ಗಳನ್ನು ತಯಾರಿಸಿ ಎಸೆಯುವ ಜೊತೆಗೆ ಗಿಡಮರಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಕೈ ಜೋಡಿಸಿ ಎಂದು ವಾಸವಿ ಕ್ಲಬ್ ಜಿಲ್ಲಾ ಗವರ್ನರ್ ಎಸ್.ಎಲ್. ರಾಮಗೋಪಾಲ್ ಕರೆ ಕೊಟ್ಟರು. ವಿಶೇಷ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ನಾವು ಬಳಸಿದ ಹಲಸಿನ ಹಣ್ಣು, ನೇರಳೆ ಹಣ್ಣು, ಮಾವಿನ ಹಣ್ಣು ಹಾಗೂ ಇತರೆ ಹಣ್ಣಿನ ಬೀಜಗಳನ್ನು ಕೆಂಪು ಮಣ್ಣಿನ ಉಂಡೆ ಒಳಗೆ ಹುದುಗಿಸಿ ಒಣಗಿಸಿ ಅವುಗಳನ್ನು ಬಸ್ಗಳಲ್ಲಿ ಸಂಚರಿಸುವಾಗ, ಬೆಟ್ಟದ ಮೇಲಿನ ದೇವಾಲಯಗಳಿಗೆ ತೆರಳಿದಾಗ ಅಥವಾ ಊರ ಹೊರಗಿನ ನಿರ್ಜನ ಪ್ರದೇಶದಲ್ಲಿ ಈ ಮಣ್ಣಿನ ಉಂಡೆಗಳನ್ನು ಎಸೆದರೆ ಸಾಕು, ಬೀಜಗಳು ಮೊಳಕೆ ಒಡೆದು ಗಿಡವಾಗಿ ಮರವಾಗಿ ಮುಂದಿನ ಪೀಳಿಗೆಗೆ ಆಸರೆಯಾಗುತ್ತೆ ಮತ್ತು ಮುಖ್ಯವಾಗಿ ಶುದ್ಧ ಗಾಳಿಗೆ ಹಣ ಕೊಟ್ಟು ಖರೀದಿಸುವ ಪ್ರಮೇಯವೇ ತಪ್ಪುತ್ತದೆ. ಆದ್ದರಿಂದ ಈ ಕಾರ್ಯವನ್ನು ಎಲ್ಲರೂ ಮಾಡೋಣವೆಂದು ಕರೆ ಕೊಟ್ಟರು. ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ವತಿಯಿಂದ ಸೆಪ್ಟೆಂಬರ್ 28ರಂದು 1 ಕೋಟಿಗೂ ಹೆಚ್ಚು ಸೀಡ್ಬಾಲ್ ಮಾಡುವ ಕಾರ್ಯ ಕೈಗೊಂಡಿದ್ದು, ಇಂದಿನ ಸಭೆಯಲ್ಲಿ ಉಪಸ್ಥಿತರಾಗಿರುವ ನೀವುಗಳು 50,000 ಸೀಡ್ಬಾಲ್ ಮಾಡಬಹುದೆಂದು ಉತ್ತೇಜಿಸಿದರು. ನಂತರ ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಕೈಗೊಂಡ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ವಿವರಿಸಿದರು. ಪಟ್ಟಣದ ವಾಸವಿ ಕ್ಲಬ್ ಅಧ್ಯಕ್ಷ ರೋಹಿತ್ ಅವರು ಕಾಲೇಜು ಆವರಣದಲ್ಲಿ ಬುಧವಾರ ಕೈಗೊಂಡ ವಿಶೇಷ ಕಾರ್ಯಕ್ರಮಗಳಾದ ವಿದ್ಯಾರ್ಥಿನಿಯರಿಗೆ ಉಚಿತ ಆರೋಗ್ಯ ಶಿಬಿರ, ಸ್ಕೂಲ್ ಬ್ಯಾಗ್ ವಿತರಣೆ, ಮಹಿಳೆಯರ ಆರೋಗ್ಯ ಕುರಿತು ವಿಶೇಷ ಉಪನ್ಯಾಸ ಹಾಗೂ ಇತರೆ ಕಾರ್ಯಕ್ರಮಗಳ ಬಗ್ಗೆ ಕುರಿತು ಮಾಹಿತಿ ನೀಡಿ 2023-24ನೇ ಸಾಲಿನಲ್ಲಿ ವಾಸವಿ ಕ್ಲಬ್ ಕೈಗೊಂಡ ಜನಪರ ಕಾರ್ಯಕ್ರಮಗಳ ಕುರಿತು ಸಮಗ್ರ ಮಾಹಿತಿ ನೀಡಿದರು. ಶಿಕ್ಷಕ ದಿನಾಚರಣೆ ಪ್ರಯುಕ್ತ ಗ್ರಾಮೀಣ ಪ್ರದೇಶದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಪುಷ್ಪಲತಾ ಹಾಗೂ ಪತ್ರಕರ್ತರ ದಿನಾಚರಣೆ ಪ್ರಯುಕ್ತ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಹಾಗೂ ಸದಸ್ಯರನ್ನು ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರಾದ ಗುರುರಾಜ್, IQAC ಕೋಆರ್ಡಿನೇಟರ್ ಮಂಜುನಾಥ್ ಹಾಗೂ ಡಾಕ್ಟರ್ ಶೀಲಾ ಎಂ, ವಾಸವಿ ಕ್ಲಬ್ಬಿನ ಎನ್ ಮಂಜುನಾಥ್ ಗುಪ್ತಾ, HS ಮಂಜುನಾಥ್, ಕಿಶೋರ್, ಜಗದೀಶ್, ಗೋಕುಲ್ ಎಸ್, ರವಿಕೀರ್ತಿ, ಮುರಳೀಧರ್ ಗುಪ್ತಾ, ಉದಯಭಾನು, ರಾಮಕೃಷ್ಣ ಗುಪ್ತಾ ಹಾಗೂ ಇತರರು ಉಪಸ್ಥಿತರಿದ್ದರು. ಗಿಡಗಳು ಮರಗಳು ಯಾಕೆ ಕಮ್ಮಿ ಇದೆ, ಆ ತರ ಕಮ್ಮಿ ಆಗ್ತಾ ಇನ್ನೊಂದು 50ರಿಂದ 60 ವರ್ಷ ಹೋದ್ರೆ ನಾವೇನು ನೋಡಕ್ಕಾಗಲ್ಲ. ಇವಾಗ ನಾವು ಈ ವಾಟರ್ ಬಾಟಲ್ ಯಾವ ತರ ನಾವು ಪರ್ಚೇಸ್ ಮಾಡ್ತಾ ಇದೀವೋ, ನಮ್ಮ ಕಾಲದಲ್ಲಿ ನಾವು ಕೊಳೈನೂರಿ ಬಿಸ್ಲರಿ ಬಾಟಲ್ ತಗೊಂಡ್ರೆ ಇದೇ ತರ ಏನಾದ್ರೂ ಇದ್ದರೆ, ಪರಿಸರ ಇದ್ದರೆ ನೆಕ್ಸ್ಟ್ ಫ್ಯೂಚರ್ ನಲ್ಲಿ ನೀವು ಆಕ್ಸಿಜನ್ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಹಾಸ್ಪಿಟಲ್ ನಲ್ಲಿ ಯಾವ ತರ ನಾವು ತಗೊಂತೀವೋ ಆ ತರ ಪರ್ಚೇಸ್ ಮಾಡ್ಬೇಕಾಗತ್ತೆ. ನೋಡಿ, ನೀವೆಲ್ಲ ಪ್ರತಿಯೊಬ್ಬರು ಒಂದು ಕೈ ಹಾಕಿದ್ರೆ 50,000 ಸೀಡ್ ಬಾಲ್ ಮಾಡೋದೇನೋ ದೊಡ್ಡದಲ್ಲ. ಇದೊಂದು ವರ್ಲ್ಡ್ ರೆಕಾರ್ಡ್ ಆಗುತ್ತೆ. ಪ್ರತಿಯೊಬ್ಬರು 28ನೇ ತಾರೀಕು ಈ ಸೀಡ್ ಬಾಲ್ ಪ್ರೋಗ್ರಾಮ್ ನಮ್ಮ ವಾಸವಿ ಕ್ಲಬ್ಸ್ ಇಂಟರ್ನ್ಯಾಷನಲ್ ಇಂದ 1 crore ಅಂಡ್ ಅಬೌವ್ ಮಾಡ್ತಾ ಇದ್ದಾರೆ. ನಮ್ಮ ಡಿಸ್ಟ್ರಿಕ್ಟ್ ಇಂದ ಒಂದು ಲಕ್ಷ ಮೇಲೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ನೋಡಿ, ನೀವು ಮಕ್ಕಳೆಲ್ಲ ದಯವಿಟ್ಟು ನೋಡಿ, ಯಾರು ಈ ಇದ್ರೊಳಗೆ ಕೈ ಹಾಕ್ತೀರಾ, ಸಹಾಯ ಮಾಡ್ತೀರಾ, ಕೋಆಪರೇಟ್ ಮಾಡ್ತೀರಾ, ಕೈ ಎತ್ತಿದವರೆಲ್ಲಾನು ಮಾಡ್ಬೇಕು. ನೋಡಿ, ಈ ತರ ಕೈ ನೋಡಿ ಅನ್ನೋದು ಗೊತ್ತಾಯ್ತಲ್ಲ. ಕೆಂಪು ಮಣ್ಣೆ ಒಳಗೆ ಎಲ್ಲ ಒಂದು ಕೆಂಪು ಮಣ್ಣೆ ಸಣ್ಣ ಉಂಡೆ ತರ, ಅಂದ್ರೆ ಒಂದು ಬೋಂಡಾ ಸೈಜ್ ಮಾಡಿಬಿಟ್ಟು ಅದರೊಳಗೆ ಪ್ರತಿಯೊಂದರೊಳಗೆ ಈ ಕಡೆ ಬೆಳೆಯುವಂತ ಒಂದು ಬೀಜ, ಒಂದೊಂದು ಉಂಡೆಯಲ್ಲಿ ಒಂದು ಬೀಜ ಇಟ್ಬಿಟ್ಟು ಅದನ್ನು ಡ್ರೈ ಮಾಡೋದು. ಏನು ದೊಡ್ಡದಿಲ್ಲ, ಕೈ ತೊಳ್ಕೊಂಡ್ರೆ ಕ್ಲೀನ್ ಆಗುತ್ತೆ ನಿಮ್ ಕೈಗಳೆಲ್ಲ, ಯಾವುದು ಏನು ಗಲೀಜ್ ಆಗಲ್ಲ. ಇದನ್ನು ನೀವು ಕೋಆಪರೇಟ್ ಮಾಡಿ ಇವರಿಗೆ ಒಂದು 50,000 ಉಂಡೆಗಳು ಸೀಡ್ ಬಾಕ್ಸ್ ಮಾಡೋದಕ್ಕೆ ಮಾಡಿ. ಇದನ್ನು ನೀವು ಪ್ರತಿಯೊಂದು ಕಡೆನೂ ಎಸಿಬಹುದು. ಎಲ್ಲೆಲ್ಲಿ ಇದು ಬೆಳೆಯುತ್ತೆ ಅಂತ ನಿಮ್ಗೆ ಅನ್ಸುತ್ತೋ ಆ ಕಡೆ ಎಲ್ಲಾನು ಎಸಿಬಹುದು. ಆಮೇಲೆ ಈ ಒಂದು ಬಸ್ಸಲ್ಲಿ ಎಲ್ಲ ಹೋಗೋವರೆಗೆಲ್ಲ ಬೇಕಾದ್ರೆ ಒಬ್ಬೊಬ್ಬರು ಒಂದು 5-10 ಒಂದು ಪ್ಲಾಸ್ಟಿಕ್ ಕವರ್ ಕೊಟ್ಟರೆ ಹೋಗ್ತಾ ಎಲ್ಲಾದ್ರೂ ಎಸಿತಾರೆ. ಇದನ್ನು ನೀವು ನಿಮ್ಮ ಮುಂದೆ ನಿಮ್ಮ ಮಕ್ಕಳಿಗೆ, ಯಾಕಂದ್ರೆ ಫ್ಯೂಚರ್ ಎಲ್ಲ ನೀವು ಆಲ್ಮೋಸ್ಟ್ ಆಗಿ ಇದರಿಂದ ಬಂದ್ಮೇಲೆ ನಿಮ್ಮ ಮಿಕ್ಕಿದ್ದು ಪ್ರೊಫೆಷನ್ ಅಲ್ಲಿ ಅಥವಾ ಮದುವೆ ಇದೆಲ್ಲ ಆಗುತ್ತೆ. ಆ ಟೈಮ್ಗೆ ನಮ್ಮ ಮಕ್ಕಳಿಗೆ ಆಕ್ಸಿಜನ್ ಬೇಕು ಅಂತಂದ್ರೆ ಈ ಸೀಡ್ ಬಾಲ್ ಪ್ರೋಗ್ರಾಮ್ ಮಾಡಬೇಕು. ನೀವು ಇದೇ